ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ US ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಹೆಗಡೆದೇವನಕೋಟೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ. ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟಲ್ಗೆ ಎದೆನೋವು ಅಂತ ಬಂದವ್ರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಈ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ 36,000ದಿಂದ 40,000 ಆಗುತ್ತೆ. ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಪೇಷಂಟ್ಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದ್ರು ECG ಏನಾದ್ರು ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ಗೆ ಕಳಿಸ್ಕೊಡ್ತೀವಿ. ಸೊ ಎಲ್ಲ ಯಾರ ಹತ್ರನು ಇದ್ರಲ್ಲೂ ₹1 ಆಗ್ಲಿ 1 ಪೈಸನು ಇದನ್ನ ಈಸ್ಕೊಳ್ಳಲ್ಲ. ಇದನ್ನ 36,000ದಿಂದ 40,000 ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಅಂದ್ರೆ ಯಾರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮತ್ತೆ ಮುಂದಿನ ಟ್ರೀಟ್ಮೆಂಟ್ಗೆ ಚಿಕಿತ್ಸೆಗೆ ನಾವು ಮೈಸೂರು ಜಯದೇವ ಹಾಸ್ಪಿಟಲ್ ಗೆ ಕಳಿಸ್ಕೊಡ್ತೀವಿ ಇಲ್ಲಿಂದ. ಸೊ ಪ್ರತಿಯೊಬ್ರು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಈ ಯೋಜನೆನ ಸದ್ಬಳಕೆ ಮಾಡ್ಕೊಳ್ಳಿ. ಯಾರಾದ್ರೂ ಎದೆನೋವು ಅಂತ ಬಂದ್ರೆ ತತ್ಕ್ಷಣನೇ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ECG ಮಾಡಿಸ್ಕೊಳಕ್ ಅವ್ರಿಗೆ ಅಡ್ವೈಸ್ ಮಾಡ್ಕೊಳ್ಳಿ. ಸೊ ಬೇಗ ಬಂದು ECG ಮಾಡಿಸ್ಕೊಂಡ್ರೆ ಬೇಗ ಇಂಜೆಕ್ಷನ್ಸ್ ಕೊಟ್ರೆ ಅವ್ರಿಗೆ ಜೀವಕ್ಕೆ ಅಪಾಯ ಆಗಿರೋದಿಲ್ಲ. ಸೊ ಲೈಫ್ ಸ್ಪ್ಯಾನ್ ಅಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನಮ್ದು ಸಾರ್ವಜನಿಕ ಆಸ್ಪತ್ರೆ ಹೆಗಡೆದೇವನಕೋಟೆ ವೈದ್ಯ ವೃಂದದ ಪರವಾಗಿ ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ. ಸರ್, ಈ ಇಂಜೆಕ್ಷನ್ ತಗೊಂಡಾಗ ಎಷ್ಟು ಅವರ್ ಅವ್ರನ್ನ ತಡೆಗಟ್ಟಬಹುದು ಸರ್? ಇಂಜೆಕ್ಷನ್ ತಗೊಂಡಾಗ ನಮಗೆ ಡೋರ್ ಟು ನೀಡಲ್ ಟೈಮ್ ಯೂಶಲಿ 30 ಮಿನಿಟ್ಸ್ ಇರುತ್ತೆ. ಸೊ 120 ನಿಮಿಷದ ಒಳಗಡೆ ಅವರು ಜಯದೇವ ಹಾಸ್ಪಿಟಲ್ಗೆ ಹೋದ್ರೆ ಸೊ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಸ್ಟಂಟ್ ಏನಾದ್ರು ಹಾಕ್ಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆ ಹೃದಯ ಸಂಬಂಧಪಟ್ಟ ಚಿಕಿತ್ಸೆಗಳನ್ನ ಮಾಡಿ ಅದಕ್ಕೆ ಟೆಸ್ಟ್ ಗಳನ್ನ ಮಾಡಿ ಅವ್ರು ಇಮಿಡಿಯೇಟ್ ಆಗಿ ತಗೋತಾರೆ. ಕಾರ್ಡಿಯಾಕ್ ಲ್ಯಾಬ್ ಇರುತ್ತೆ ಅಲ್ಲಿ, ಸೊ ಕ್ಯಾಪ್ ಲ್ಯಾಬ್ ಇರುತ್ತೆ, ಅಲ್ಲಿಗೆ ತಗೋತಾರೆ. ಸೊ ಪೇಷಂಟ್ ಯಾವಾಗ ಎದೆ ನೋವು ಬರುತ್ತೆ, ಅವ್ರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ನೋವುತಾನೆ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿಸಿದ್ರೆ ಈ ನಾವು ECG ಮಾಡಿ ಇಂಜೆಕ್ಷನ್ ಮಾಡ್ತೀವಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಸಾಧ್ಯ. ಸೊ 120 ನಿಮಿಷ ಅಂದ್ರೆ ಆಲ್ಮೋಸ್ಟ್ ನಮ್ಗೆ 2 ಗಂಟೆಗಳ ಅವಕಾಶ ಇರುತ್ತೆ. ಸೊ ಪೇಷಂಟ್ಗೆ ನಮ್ಮ ಹಾಸ್ಪಿಟಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿ ನಾವು ಆಂಬುಲೆನ್ಸ್ ಮೂಲಕ 108 ಮೂಲಕ ಹೈಯರ್ ಸೆಂಟರ್ಗೆ ಹಬ್ ಹಾಸ್ಪಿಟಲ್ಗೆ ಜಯದೇವಗೆ ಕಳಿಸ್ಕೊಡ್ತೀವಿ. HD ಕೋಟೆಯಲ್ಲಿ ಎಷ್ಟು ಜನಗಳಿಗೆ ಟ್ರೀಟ್ಮೆಂಟ್? ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೆಗಡೆದೇವನಕೋಟೆ ತಾಲೂಕು ಈ ಹಾಸ್ಪಿಟಲ್ ಅಲ್ಲಿ ಇಲ್ಲಿ 3 ಇಂಜೆಕ್ಷನ್ಸ್ ಕೊಟ್ಟಿದ್ದೀವಿ ನಾನು ಇಲ್ಲಿವರೆಗೂ. ಇದು ನಮಗೆ ಬಂದು ಇಂಜೆಕ್ಷನ್ ಬಂದು ಜಸ್ಟ್ 1 ತಿಂಗಳಾಗಿದೆ ಅಷ್ಟೇನೆ. 1 ತಿಂಗಳಲ್ಲಿ ನಾವು ಆಲ್ರೆಡಿ 3 ಇಂಜೆಕ್ಷನ್ಸ್ ಆಲ್ರೆಡಿ ಕೊಟ್ಟಿದೀವಿ ರೋಗಿಗಳಿಗೆ. ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಅವರು ಜಯದೇವ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಲ್ರೆಡಿ ಬಂದು ನಮ್ಮಲ್ಲಿ ಫಾಲೋ ಅಪ್ ತೋರ್ಸವ್ರು